ಕಿರಣ್ ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಸಿಸಿಟಿವಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸೀಬರ್ಡ್ ಬಸ್ ನಿನ್ನೆ ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ಹೊರಟಂತಹ ದೃಶ್ಯ ಇದು. 24/12/2025 ಡೇಟ್ ಇದೆ ನೋಡಿ. ಅಲ್ಲಿ ಬೆಂಗಳೂರಿನಿಂದ ಸೀಬರ್ಡ್ ಬಸ್ ಹೊರಟಿದ್ದು ಸುಮಾರು 8:30ಕ್ಕೆ ಬಸ್ ಹೊರಟಿದೆ. ಬ್ಲೂ ಕಲರ್ ಬಸ್ ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾ ಇರೋರು ಕಾಣಿಸ್ತಿದ್ದಾರೆ. ಅದರಲ್ಲಿ 29 ಜನ ಪ್ರಯಾಣಿಕರು, 2 ಡ್ರೈವರ್, 1 ಕ್ಲೀನರ್. ಅದರಲ್ಲಿ ಸುಮಾರು 20-25 ಜನ ಗೋಕರ್ಣಕ್ಕೆ ಹೋಗೋರು, ಅರ್ಧಕ್ಕರ್ಧ ಜನ ಪ್ರವಾಸಕ್ಕೆ ಅಂತ ಹೋಗೋರೇ ಇದ್ರು. ಯಾಕಂದ್ರೆ ಕ್ರಿಸ್ಮಸ್ ಇವತ್ತಿಂದ ಭಾನುವಾರದ ತನಕ ಸಾಲು ಸಾಲು ರಜೆ ಇದೆ. ಪ್ರವಾಸಕ್ಕೆ ಅಂತ ಪ್ಲಾನ್ ಮಾಡಿಕೊಂಡು ಹೊರಟಂತವರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಸ್ನೇಹಿತರ ಗುಂಪಿದೆ. ಅದರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ನೀವು. ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಬಸ್ ಮೂವ್ ಆಗಿತ್ತು. ಮೆಜೆಸ್ಟಿಕ್ ನಿಂದ ಗೋಕರ್ಣಕ್ಕೆ ಹೊರಟಿದ್ದ ಬಸ್ಸಿನ ದೃಶ್ಯ ಲಭ್ಯ ಆಗಿದೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ರಾತ್ರಿ ಹೊರಟಿತ್ತು ಬಸ್. ನಿನ್ನೆ ರಾತ್ರಿ 8:45 ಆನಂದರಾವ್ ಸರ್ಕಲ್ ನಿಂದ ಮೆಜೆಸ್ಟಿಕ್ ನಿಂದ ಗೋಕರ್ಣಕ್ಕೆ ಹೊರಟಿದ್ದ ಬಸ್ಸಿನ ದೃಶ್ಯ ಲಭ್ಯ ಆಗಿದೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ರಾತ್ರಿ ಹೊರಟಿದ್ದು 8:45. ಬೆಂಗಳೂರನ್ನ ಕ್ರಾಸ್ ಮಾಡೋದಕ್ಕೆ ಆಗಿರುತ್ತೆ ಒಂದು 9:30, 10 ಗಂಟೆ ಮೇಲಾಗಿರುತ್ತೆ, 10:30 ಆಗಿರುತ್ತೆ. ಯಾಕಂದ್ರೆ ನಿನ್ನೆ ಇಡೀ ಬೆಂಗಳೂರು ಜಾಮ್ ಇತ್ತು. ಹಬ್ಬಗಳು ಬಂದ್ರೆ, ಸಾಲು ಸಾಲು ರಜೆಗಳು ಬಂದ್ರೆ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಮಾಡ್ತಾರೆ, ಪ್ರವಾಸಕ್ಕೆ ಅಂತ, ಊರಿಗೆ ಹೋಗೋರು ಅಂತ. ನಿನ್ನೆ ಇಡೀ ಬೆಂಗಳೂರು ಫುಲ್ ಜಾಮ್ ಇತ್ತು. ಯಾಕಂದ್ರೆ ಜನ ಕ್ರಿಸ್ಮಸ್ ರಜೆಗೋಸ್ಕರ ಬೇರೆ ಬೇರೆ ಕಡೆ ಪ್ಲಾನ್ ಮಾಡಿ ಹೊರಡ್ತಾ ಇದ್ರು. ಸುಮಾರು 10-10:30 ನಂತರ ಬೆಂಗಳೂರನ್ನ ಕ್ರಾಸ್ ಮಾಡಿದೆ ಈ ಬಸ್. 2:30 ಹೊತ್ತಿಗೆ ಇದೇ ಬಸ್ಸು ಚಿತ್ರದುರ್ಗದಲ್ಲಿ ಆಕ್ಸಿಡೆಂಟ್ ಆಗಿರೋದು. ಕಂಟೈನರ್ ಡಿಕ್ಕಿ ಹೊಡೆದಿದೆ. ಅಪೋಸಿಟ್ ಡೈರೆಕ್ಷನ್ ಇಂದ ಬಂದ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಇಡೀ ಬಸ್ಸು ಹೊತ್ತಿ ಉರಿದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಕಿರಣ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಕಿರಣ್, 3 ಜನ ಪ್ರಯಾಣಿಕರು ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರ ಸಿಚುವೇಶನ್ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಅದರಲ್ಲಿ ಬಚಾವ್ ಆದವರು ಕೆಲವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ ಏನಿದೆ, ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಮುಖ್ಯವಾಗಿ ಮಂಜುನಾಥ್ ಏನಿದ್ದಾನೆ, ಮಂಜುನಾಥ್ ಸೇರಿದಂತೆ ಮಾವಳ್ಳಿಯಲ್ಲಿರ್ತಕ್ಕಂಥ ಒಂದು ತಂಡ ಏನಿದೆ, ಅವ್ರ ಫ್ರೆಂಡ್ಸ್ಗಳ ಎಲ್ಲರೂ ಸಹ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಮಾತಾಡಿಕೊಂಡು ಗೋಕರ್ಣ ಬಸ್ ಸೀಬರ್ಡ್ ಬಸ್ ಬುಕ್ ಮಾಡ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಮಂಜುನಾಥ್, ಸಂಧ್ಯಾ, ಶಶಾಂಕು, ದಿಲೀಪು, ಪ್ರೀತಿಸ್ವರನ್ನು ಮತ್ತೆ ಉಳಿದಂತೆ ಬಿಂದು, ಕವಿತಾ, ಈ ಒಟ್ಟು 7 ಮಂದಿ ಇರ್ತಕ್ಕಂಥದ್ದು. 7 ಮಂದಿಯಲ್ಲಿ ಇಬ್ರು ಮೂವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಒಬ್ಬ ದಿಲೀಪ್ ಅಂತ ಏನಿದ್ದಾನೆ, ಆತ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಆತ ಇಲ್ಲಿಗೆ ಬಂದು ಮಂಜುನಾಥನ್ನ ಅಡ್ಮಿಟ್ ಮಾಡಿ ನಂತರ ಮನೆಗೆ ತೆರಳಿರ್ತಕ್ಕಂಥದ್ದು. ಆತ ಹೇಳ್ತಾ ಇದ್ದಿದ್ದು, ದಿಲೀಪು 12 ಗಂಟೆವರೆಗೂ ಸಹ ನಾವು ಬ್ರೇಕ್ ಕೊಟ್ಟಿದ್ರು, ಅಲ್ಲಿ ಇಳಿದು ನಂತರ ಟೀ ಕುಡ್ದು 12 ಗಂಟೆ ನಂತರ ಬಸ್ಸು ಫಾಸ್ಟ್ ಆಗಿ ಓಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ರೋಡ್ ನಲ್ಲಿ ಸಾಕಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ರು. ಎದುರುಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಏಕಾಏಕಿ ಬೆಂಕಿ ಹತ್ಕೊಂತು. ಕಂಟೈನರ್ ಬಂದು ಡ್ಯಾಶ್ ಹೊಡಿತು. ನಂತರ ಬೆಂಕಿ ಹತ್ಕೊಂಡ ತಕ್ಷಣ ಮಂಜುನಾಥ್ ಮತ್ತು ನಾನು ಇಬ್ರು ಸಹ ಪಕ್ಕದಲ್ಲೇ ಕೂತಿದ್ದು. ನಾವಿಬ್ರು ಸಹ ಹೊರಗಡೆ ಬಂದು ಬಚಾವ್ ಆದೋ. ಉಳಿದಂತೆ ಸಂಪೂರ್ಣವಾಗಿ ಬೆಂಕಿ ಹತ್ತಿ ಉರಿದು ಹೋಗಿದೆ ಬಸ್ಸು ಅಂತ ಹೇಳಿ ದಿಲೀಪ್ ಹೇಳ್ತಾ ಇದ್ದ. ಇನ್ನು ಮಂಜುನಾಥ್ ಕೂಡ ಸೀರಿಯಸ್ ಇರ್ತಕ್ಕಂಥದ್ದು. 23% ಅಷ್ಟು ಸಹ ಆತನ ಬೆನ್ನು ಮತ್ತೆ ಕಿಡ್ನಿ ಭಾಗದಲ್ಲಿ ಸುಟ್ಟೋಗಿರ್ತಕ್ಕಂಥದ್ದು. ಮಂಜುನಾಥ್ ಕೂಡ ಸಾಕಷ್ಟು ಗಂಭೀರತೆ ಇದೆ. ವಿಕ್ಟೋರಿಯಾ ಬರ್ನಿಂಗ್ ವಾರ್ಡ್ ನಲ್ಲಿ ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಈ ಮಾವಳ್ಳಿಯಲ್ಲಿರ್ತಕ್ಕಂಥ ಎಲ್ಲಾ ಫ್ರೆಂಡ್ಸ್ಗಳು ಮಾತಾಡಿಕೊಂಡು ಇವರೆಲ್ಲರೂ ಸಹ ಗೋಕರ್ಣಕ್ಕೆ ಟ್ರಿಪ್ ಮಾಡಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. 7 ಮಂದಿ ಅಲ್ಲಿ 2-3 ಡೆತ್ ಆಗಿದ್ದಾರೆ. ಉಳಿದಂತೆ ಇನ್ನು ಸಹ ಈ 3 ಜನ ಇಲ್ಲಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ ದಿಲೀಪ್ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದೆ. ಮಂಜುನಾಥ್ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆ ಬರ್ನಿಂಗ್ ವಾರ್ಡ್ ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.